ಬಿಹಾರದಲ್ಲಿ ಗ್ಯಾರಂಟಿ ಯೋಜನೆ ಘೋಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ದೆಹಲಿಯಲ್ಲೂ ಗ್ಯಾರಂಟಿ ಜಾರಿ ಮಾಡಿದ್ರು. ನಮ್ಮ ಮಾಡಲ್ ಅನುಸ್ತಾ ಇರುವಂತಹ ಮೂರನೇ ರಾಜ್ಯ ಬಿಹಾರ ಆಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರ ವಿರುದ್ಧ. ಇದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಮಹಾರಾಷ್ಟ್ರ ದೆಹಲಿಯಲ್ಲೂ ಕೂಡ ನಮ್ಮ ಕರ್ನಾಟಕದ ಗ್ಯಾರಂಟಿ ಅಂದರೆ ನಾವು ಕೊಟ್ಟಂತಹ ಮಾಡೆಲ್ ಬಗ್ಗೆ ಅವರು ಜಾರಿಯನ್ನು ಮಾಡಿದರು. ಅಂದರೆ ಬೇರೆ ರಾಜ್ಯಗಳಿಗೂ ಕೂಡ ನಾವು ಮಾಡಲಾಗಿದೆ, ನಮ್ಮ ಗ್ಯಾರಂಟಿ ಅವ್ರಿಗೆ ಸ್ಫೂರ್ತಿ ಆಗ್ತಿದೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ನಾವೇನು ಹೇಳೋದು ಅವ್ರು ಕೇಳಬೇಕಲ್ಲ. ಇದು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ, ಡೆಲ್ಲಿಯಲ್ಲಿ ಆಲ್ರೆಡಿ ಆಗಿದೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಿಹಾರ ಈಗ ಹಳೇದು, ಈಗ ಲೇಟೆಸ್ಟು ಹಳೇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು, ನಾವೇನು ಹೇಳೋದು ಅದಕ್ಕೆ. ನೀವು ಬಿಜೆಪಿ ಅವರು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಡೆಲ್ಲಿ ಕೂಡ ಎಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಆಗಿದೆ, ಇದು ಮೂರನೇ ರಾಜ್ಯ ಅವ್ರು ಕೊಡೋದು. ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ನಾವೇನು ಹೇಳೋದು ಅವ್ರು ಕೇಳಬೇಕಲ್ಲ. ಇದು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ, ಡೆಲ್ಲಿಯಲ್ಲಿ ಆಲ್ರೆಡಿ ಆಗಿದೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಿಹಾರ ಈಗ ಹಳೇದು, ಈಗ ಲೇಟೆಸ್ಟು ಹಳೇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು, ನಾವೇನು ಹೇಳೋದು ಅದಕ್ಕೆ. ನೀವು ಬಿಜೆಪಿ ಅವರು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಡೆಲ್ಲಿ ಕೂಡ ಎಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕೇವಲ ಬಿಹಾರ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ದೆಹಲಿಯಲ್ಲಿ ಕೂಡ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದರೆ ಬಿ ಜೆ ಪಿಯವರು ನಮ್ಮನ್ನು ನೋಡಿ ಕಾಪಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರದಲ್ಲಿ ಏನಂತ ಟೀಕಿಸಿದ್ರು, ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಬಂದಾಗ ಕರ್ನಾಟಕ ಧೂಳಿಪಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಜೊತೆಗೆ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜನರನ್ನ ಬರ್ಬಾದ್ ಮಾಡ್ತಿದ್ದಾರೆ, ಸೋಂಬೇರಿಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈಗ ಅವರೇ ಜಾರಿ ಮಾಡಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ.